ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇದು ವೆನೆಸ್ಡೇದು ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆನೇ ಎದ್ದ ತಕ್ಷಣ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವತ್ತು ಬೆಳಗ್ಗೆನೇ ತುಂಬ ಬಿಸಿಲು ಬಂದಿತ್ತು. ಸೊ ಅದಕ್ಕೆ ನಾನು ಟ್ರೀನ ಸ್ವಲ್ಪ ಬಿಸಿಲಿಗೆ ಇಡೋಣ ಅಂತ ತೊಗೊಂಬಂದೆ, ಮನಿ ಪ್ಲ್ಯಾಂಟ್ನ. ಯಾವಾಗಲೂ ಇಂಡೋರ್ ಪ್ಲ್ಯಾಂಟ್ಸ್ನ ಅಟ್ಲೀಸ್ಟು ವೀಕಿಗೆ 2 ಟೈಮ್ಸ್ ಆದರೂ ನಾವು ಬಿಸಿಲಿಗೆ ಇಡಬೇಕಾಗುತ್ತೆ, ಒಂದು ಹಾಫ್ ಆನ್ ಅವರು. ಈ ಸಲ ತುಂಬ ಚೆನ್ನಾಗಿ ಬಂದಿದೆ ಮನಿ ಪ್ಲ್ಯಾಂಟು. ಲಾಸ್ಟ್ ಟೈಮ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ, ಬಟ್ ಈ ಸಲ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಬೆಳಿಗ್ಗೆನೆ ಚೆನ್ನಾಗಿತ್ತು ಬಿಸಿಲು. ಸೊ ಬಿಸಿಲಿಗೆ ಇಡೋಣ ಅಂತ ಒಂದು ಹಾಫ್ ಆನ್ ಅವರ್ ಬಿಸಿಲಿಗೆ ಇಟ್ಟಿದ್ದೆ. ಹಾಗೆ ಬೆಳಿಗ್ಗೆನೆ ನಾನು ಬ್ರೇಕ್ಫಾಸ್ಟಿಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ ರೆಸಿಪಿ, ಬಟ್ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಒಂದು ಬಾಳ್ಗೆಗೆ 2 ಸ್ಪೂನ್ ಆಯಿಲ್ ಹಾಕಿ ಜೀರಿಗೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ನೆಕ್ಸ್ಟು ಸ್ವಲ್ಪ ಉಪ್ಪು ಮತ್ತು ಟೊಮ್ಯಾಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಆಮೇಲೆ ನಾನು 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಹಾಗೆ ನಾನಿಲ್ಲಿ 1 ಸ್ಪೂನ್ ಗೀ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಶ್ವಲಿ ಉಪ್ಪಿಟ್ಟದೆಲ್ಲ ಮಾಡಿದಾಗ ನಾನು ತುಪ್ಪ ಯೂಸ್ ಮಾಡ್ತೀನಿ. ಸೊ 1 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ನೆಕ್ಸ್ಟು ನಾನು ಹುರಿದಿಟ್ಕೊಂಡಿರೋ ಶಾವಿಗೆನ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ. ಸೊ ಆ ಶಾವಿಗೆನ ಹಾಕ್ಬಿಟ್ಟು 2 ಮಿನಿಟ್ಸ್ ಕುದಿಯೋಕೆ ಬಿಟ್ಬಿಟ್ಟು ಆಮೇಲೆ ಆಫ್ ಮಾಡಬೇಕು. ಅದು ಒಂದು 5 to 10 ಮಿನಿಟ್ಸ್ ಅಳ್ಳಕ್ಕೆ ಬಿಡಬೇಕು. ಆವಾಗ ಚೆನ್ನಾಗಾಗುತ್ತೆ ಉಪ್ಪಿಟ್ಟು. ಆ್ಯಕ್ಚುಲಿ ತುಂಬ ಟೇಸ್ಟಾಗಿತ್ತು ಉಪ್ಪಿಟ್ಟು. ನೋಡಿ ಈ ಥರ ಬಂದಿತ್ತು, ಉದುರುದ್ರಾಗಿ, ಯಾವುದೇ ರೀತಿ ಅಂಟ್ಕೊಂಡಿರಲಿ. ಹಾಗೆ ಇವತ್ತು ಮೀಶೋದಿಂದ ಒಂದು ಪ್ರಾಡಕ್ಟ್ ತರಿಸ್ಕೊಂಡಿದ್ದೆ. ನಂಬೋಕ್ಕಾಗಲ್ಲ, ಇದು ಪ್ರೈಸ್ ತುಂಬಾ ಕಡಿಮೆ ಇದೆ, ಬಟ್ ಯೂಸ್ ತುಂಬ ಜಾಸ್ತಿ ಇದೆ. ನಾವು ಗ್ಯಾಸ್ ಕಟ್ಟೆನ ಗ್ಯಾಸ್ ಆಗಲಿ ಸ್ವೈಪ್ ಮಾಡ್ಕೊಳೋಕ್ಕೆ ತುಂಬ ಈಸಿ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ. ಇದನ್ನು ಆರಾಮಾಗಿ ತರಿಸ್ಕೋಬೋದು. ನಿಮಗೇನಾದರೂ ಲಿಂಕ್ ಬೇಕಂದರೆ ಇನ್ಸ್ಟಾಗ್ರಾಮಲ್ಲೂ ನಾನು ಲಿಂಕ್ ಹಾಕಿದ್ದೀನಿ, ಬೇಕಂದರೆ ಈ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಹಾಕ್ತೀನಿ, ನಂಗೆ ಕಮೆಂಟ್ ಮಾಡಿ. ನೋಡಿ ಈ ಥರ ಆರಾಮಾಗಿ ನೀರನ್ನು ಕೂಡ ಆರಾಮಾಗಿ ಸ್ಕ್ವೀಸ್ ಮಾಡ್ಕೋಬೋದು. ಈಸಿ ಇದೆ ಇದು ಪ್ರಾಡಕ್ಟು, ಮತ್ತು ತುಂಬ ಕಡಿಮೆ. ಇದನ್ನು ಕೂಡ ನಾನು ಒಟ್ಟಿಗೆ ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಅಂತೂ ತುಂಬ ಯೂಸ್ಫುಲ್ ಇದೆ. ನಾವು ಗ್ಯಾಸ್ನ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಇದರಿಂದ. ಗೋಡೆ, ಪಾತ್ರೆ, ಸಿಂಕ್ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ನಾವು ಲಿಕ್ವಿಡ್ ಹಾಕ್ಬಿಟ್ಟು ಆರಾಮಾಗಿ ಕೆಳಗಡೆ ಪ್ರೆಸ್ ಬಟನ್ ಕೊಟ್ಟಿದ್ದಾರೆ, ನಾವು ಪ್ರೆಸ್ ಮಾಡಿಕೊಂಡು ಆರಾಮಾಗಿ ತೊಳ್ಕೊಬೋದು. ನೋಡಿ ಈ ರೀತಿ ಗೋಡೆ ಎಲ್ಲ ಸಖತ್ತಾಗಿ ಕ್ಲೀನ್ ಆಗುತ್ತೆ, ಮತ್ತು ಸಿಂಕ್ ಕೂಡ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಏನು ಹ್ಯಾಂಡ್ ಗಲೀಜಾಗಲ್ಲ. ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತು. ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಲಿಂಕ್ ಹಾಕ್ತೀನಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಸಿಗುತ್ತೆ. ಸೊ ಇವತ್ತು ಲಂಚಿಗೆ ನಾನು ಅಲಸಂದೆ ಕಾಳು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆ ಮುದ್ದೆನೂ ಕೂಡ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ರೆಸಿಪಿನೂ ನಿಮಗೆ ತೋರಿಸೋಣ ಅಂತ ಕ್ವಿಕ್ಕಾಗಿ ಮಾಡ್ತಾಯಿದ್ದೀನಿ. ಏನಿಲ್ಲ, 2 ಕಪ್ಪು ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಅದಕ್ಕೆ 1 2 to 4 ಗ್ಲಾಸ್ ನೀರು ಹಾಕ್ಬಿಟ್ಟು ಕಾಳು 3 ವಿಸಲ್ಸ್ ಬರಬೇಕು. 3 ವಿಸಲ್ಸ್ ಬಂದಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸಾಂಬಾರಿಗೆ ಮೊದಲು ಏನೆಲ್ಲ ಹುರ್ಕೋಬೇಕು ಅಂತ ಇಲ್ಲಿ ತೋರಿಸ್ತಿದ್ದೀನಿ. ಒಂದು ಬಾಳ್ಗೆ ಇಟ್ಕೊಂಡು 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಬಿಡಿಸ್ಕೊಂಡಿರೋ 10 ಪೀಸ್ ಬೆಳ್ಳುಳ್ಳಿ ಹಾಕ್ಕೋಬೇಕು. ಮತ್ತು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ. ಮತ್ತು ಈ ಉದ್ದಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಟೊಮ್ಯಾಟೊ, ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಇದನ್ನು ಲೋ ಫ್ಲೇಮಲ್ಲಿ ರೆಡ್ ಆಗೋವರೆಗೂ ಹುರ್ಕೋಬೇಕು. 1 ಸ್ಪೂನ್ ಜೀರಿಗೆನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿಬೇಕು. ಇವಾಗ ಹುರಿದು ತೆಗೆದ್ಮೇಲೆ ಒಂದು ಜಾರಿಗೆ ಏನೆಲ್ಲ ಹುರ್ಕೊಂಡಿರ್ತೀವಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಎಲ್ಲ ರೆಡ್ಡಾಗಿ ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ರೆಡ್ ಆಗಿದೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡು ಒಂದು ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೋಬೇಕು. ಇವಾಗ ಏನು ಬೆನ್ಸಿರ್ತೀವಲ್ಲ ಕಾಳನ್ನ, ಅದನ್ನು ಸ್ವಲ್ಪ ಕಾಳನ್ನ ಹಾಕ್ತಾಯಿದ್ದೀನಿ. ಹಾಗೆ ಆ ಕಾಳಿನ ಜೊತೆಗೆ ಬಂದಿರೋ ರಸಮ್ ಕೂಡ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕೋಕೋನಟ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ತೆಂಗಿನಕಾಯಿ ತುರಿ ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ. ನಾನು ಪೀಸ್ ಮಾಡಿ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಗಟ್ಟಿ ಇತ್ತು ಕಾಯಿ ಅಂತ. ಸೊ ಈ ಥರ ಹಾಕ್ಬಿಟ್ಟು ಈ ಥರ ನುಣ್ಣಗೆ ರುಬ್ಕೊಂಡು ಬರಬೇಕು. ನೆಕ್ಸ್ಟ್ ಇವಾಗ ನಾವು ಯಾವ ಪಾತ್ರೆಯಲ್ಲಿ ಹುರ್ಕೊಂಡಿದ್ವಲ್ಲ ಅದೇ ಪಾತ್ರೆಯಲ್ಲಿ ನಾವು ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು ಬೆನೆಸ್ಕೋಬೇಕು. ಇವಾಗ ಒಂದು ಉದ್ದಗೆ ಕಟ್ ಮಾಡ್ಕೊಂಡಿರೋ ಹಾಫ್ ಈರುಳ್ಳಿ ಮತ್ತು ಒಂದು 4-5 ಪೀಸು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ಮತ್ತು ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಚೆನ್ನಾಗಿ ಬೆನೆಸಿ ನಾವಿವಾಗ
ಏನು ಬೆಂದಿರುತ್ತಲ್ಲ ಕಾಳು, ಅದರಲ್ಲಿ ನೀರು ಮತ್ತು ಕಾಳನ್ನ ಸಪ್ರೇಟ್ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ನೀರನ್ನ ಸೋಸ್ಕೊಂಡು ಬಿಡಬೇಕು. ಅದು ಸಾಂಬಾರಿಗೆ ಬೇಕಾಗುತ್ತೆ ಕಟ್ಟು ಅಂತ. ಇವಾಗ ನಾನು ಕಾಳನ್ನ ಒಗ್ಗರಣೆಗೆ ಹಾಕಿದ್ನಲ್ಲ, ಅದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಕೊಬ್ಬರಿ ತುರಿ ಹಾಕಿ, ಕೊಬ್ಬರಿ ತುರಿ ಮಿಸ್ ಮಾಡಬೇಡಿ, ದಟ್ಸ್ ಮೇನ್ ಇಂಗ್ರೀಡಿಯೆಂಟ್, ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇವಾಗ ಸಾಂಬಾರಿಗೆ ನಾವು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 1-2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಹಾಕಬೇಕು, ಜೀರಿಗೆ ಹಾಕಬೇಡಿ. ಸಾಸಿವೆ ಮತ್ತು ಕರಿಬೇವನ್ನ ಹಾಕಿ ಸ್ವಲ್ಪ ಚಿಟಪಟ ಅಂದಮೇಲೆ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲಾನ ಅದಕ್ಕೆ ಹಾಕಬೇಕು. ಮಸಾಲ ಆಯಿಲಲ್ಲಿ ತುಂಬ ಚೆನ್ನಾಗಿ ಬೆನಿಬೇಕು, ಹಸಿ ವಾಸನೆ ಪೂರ್ತಿ ಹೋಗೋವರೆಗೂ ಚೆನ್ನಾಗಿ ಬೆನೆಸಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಪೂರ್ತಿಯಾಗಿ ಮಸಾಲ ಎಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೆನೆಸಿ. ಇವಾಗ ನಾನು ಉಪ್ಪು ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಹಾಕೋತಾ ಇದ್ದೀನಿ ಮತ್ತು 1 ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. ನೀವು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡಿ. ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಓಪನ್ ಮಾಡಬೇಡಿ. ಇವಾಗ ನೋಡಿ ಈ ಥರ ಕುದ್ದಿದೆ ಮಸಾಲ. ಇವಾಗ ನಾವೇನು ಮಾಡಬೇಕು ಅಂದರೆ, ಇವಾಗ ಸಾಂಬಾರಿಗೆ ತೆಗೆದಿಟ್ಕೊಂಡಿರೋ ಕಟ್ಟಿದೆ ಅಲ್ಲ, ಅದನ್ನೇ ಇದಕ್ಕೆ ಆ್ಯಡ್ ಮಾಡಬೇಕು. ನೋಡಿ ಸಾಂಬಾರು ಈ ಥರ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ನಾನು ಮುದ್ದೆ ಮಾಡ್ಕೋತಾ ಇದ್ದೀನಿ. ಮುದ್ದೆ ರೆಸಿಪಿ ಏನು ತೋರ್ಸೋಕೆ ಹೋಗಲಿಲ್ಲ, ಅದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನನಗೆ ಅಷ್ಟೇನು ಪರ್ಫೆಕ್ಟಾಗಿ ಬರಲ್ಲ ಮುದ್ದೆ, ಒಂದು ಲೆವೆಲಿಗೆ ಮಾಡ್ಕೋತೀನಿ. ಸೊ ಈ ಥರ ಒಂದು ದೊಡ್ಡ ಮುದ್ದೆ ಮತ್ತು ಒಂದು ಚಿಕ್ಕ ಮುದ್ದೆ ಮಾಡಿಕೊಂಡೆ. ಆ್ಯಕ್ಚುಲಿ ಸಾಂಬಾರು ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಒಂದು ಸಲ ನೀವು ಟ್ರೈ ಮಾಡಿ, ಈಸಿ ರೆಸಿಪಿ ಇದೆ, ಆರಾಮಾಗಿ ಒಂದು ಸಲ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಮುದ್ದೆ ತುಂಬ ಹೆಲ್ತಿಗೆ ಒಳ್ಳೆಯದು. ವೀಕ್ಲಿ ಒಂದು ಸಲ ಆದರೂ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ನಮ್ಮದು ಲಂಚು. ನಿಮಗೆ ಈ ಲಾಗು ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್.